सामने आ रही है, जहां पंचमशाली पीठ को लेकर चल रही विवाद पर पूर्व मंत्री सीसी पाटिल ने खुलकर बयान दिया है। उन्होंने हुनगुंद विधायक विजयानंद काशप्पनर पर तीखा हमला बोला। काशप्पनर अगर मंत्री बनते हैं तो सबसे पहले हम ही खुश होंगे। हमारा समाज का व्यक्ति मंत्री बने, इसमें कोई बुराई नहीं, लेकिन समाज को कुचलकर मंत्री बनने की कोशिश गलत है। मुख्यमंत्री के पास जाकर अच्छा बनने से ही समाज को भला नहीं होगा। अगर इस बार मंत्रिमंडल विस्तार होता है और काशप्पनर मंत्री बनते हैं तो समझिए ये सब उसी योजना का हिस्सा है। काशप्पनर अगर मंत्री बनते हैं तो वह समाज के सभी लोग मुख्यमंत्री से खुद निवेदन करेंगे कि हमें ऐसे मंत्री की जरूरत नहीं है। ये सोच कि जब तक सूरज और चांद है तब तक सत्ता में रहेंगी, यह भ्रम ठीक नहीं। जनता सब कुछ देख रही है, किसे कब और कहां बैठाना है ये वही तय करेगी। काशप्पनर जी से हमारा निवेदन है कि कुंडल संगम मठ जैसे धार्मिक स्थानों पर दूसरे समाज के लोगों को नॉमिनेट करना, फिर फोटो खिंचवाकर वायरल करना, ये किस दुनिया की राजनीति है। ಸ್ವಾಮೀಜಿ ಮುಂದಿನ ನಡೆ ಅದನ್ನ ಎಲ್ಲಿರಬೇಕು, ಅವರು ಯಾವ ರೀತಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ನೀವೇನು ಮಾಡ್ತೀರಿ ಅಂತ ಈಗ ಹಿರಿಯರು ಸ್ವಾಮೀಜಿಗಳಿಗೆ ಸಮಾಜದ ವತಿಯಿಂದ ಭರವಸೆಯನ್ನು ಕೊಡ್ತೇವೆ. ಇದಕ್ಕಿಂತ ನೆಮ್ಮದಿಯಾಗಿ, ಇದಕ್ಕಿಂತ ಉತ್ಸುಕತೆಯಿಂದ ಸಮಾಜ ಸಂಘಟನೆಯನ್ನು ಮಾಡುವಂಥ ವಾತಾವರಣವನ್ನು ನಿರ್ಮಿಸಿಕೊಡ್ತೀವಿ, ಕಲ್ಪಿಸಿಕೊಡ್ತೀವಿ. ಅದಕ್ಕೆ ಬೇಕಾಗುವಂಥ ಎಲ್ಲ ಸಹಾಯವನ್ನು ಮಾಡೋಕ್ಕೆ ರಾಜ್ಯದ ಪಂಚಮಸಾಲಿ ಜನಾಂಗ ಸಿದ್ಧ ಇದೆ. ಅಂದರೆ ಅದು ಬೇರೆ ಪೀಠನೂ ಆಗಿರ್ಬೋದು. ಪೀಠ ಇಲ್ಲ, ಪೀಠ ಇದೆ. ಪೀಠ ಈ ಪೀಠ ಯಾರಪ್ಪನ ಸೊತ್ತು ಅಲ್ಲ, ಜಯ ಮೃತ್ಯುಂಜಯ ಸ್ವಾಮೀಜಿಯ ಸೊತ್ತು. ಇವತ್ತು ನನ್ನ ಕಡೆ ಅಧಿಕಾರ ಐತಿ, ಅಲ್ಲಿ ಯಾರನ್ನೂ ಬರ್ಗೊಡೋದಿಲ್ಲ, ಅದನ್ನು ಮಾಡೋದಿಲ್ಲ ಅಂತ ಹೇಳ್ಬೋದು. ಪೊಲೀಸರಂತ ಬಂದು ದುರ್ಬಳಕೆ ಮಾಡ್ಕೊಂಡು ನಿರಪರಾಧಿಗಳ ಮೇಲೆ ಎಫ್ ಐ ಆರ್ ಮಾಡಿಸ್ಯಾರ. ಮೊನ್ನೆ ಸ್ವಾಮೀಜಿಯವರು ಈ ಬೀಗದ ವಿಚಾರ ಪಡ್ಕೋತೀನಿ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಮಾಡ್ಯಾರ ಸ್ವಾಮೀಜಿಗಳಿಲ್ಲ ಅನ್ನೋದಲ್ಲ. ಅವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳಿಗೆ ನಾವೆಲ್ಲರೂ ಭದ್ರ. ಈಗ ಸ್ವಾಮೀಜಿ ಏನು ಹೇಳಿದ್ರು ಸರ್ ತಮ್ಮ ಬಳಿ? ನಾನು ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೆ. ಆರೋಗ್ಯ ಪೂರ್ತಿ ಗುಣಮುಖರಾಗಲಿ, ಆಮೇಲೆ ನಿಮ್ಮ ನಿರ್ಣಯವನ್ನು ತಿಳಿಸ್ರಿ. ಶ್ರಾವಣ ಮಾಸದಾಗ ಎಲ್ಲ ಹಿರಿಯರು ಕೂಡ್ಕೊಂಡು ಒಂದು ಸಭೆ ಮಾಡುವಂಥ ನಿರ್ಣಯವನ್ನು ಮಾಡೋಣ. ಈಗ ಫಸ್ಟ್ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು. ಸ್ವಾಭಾವಿಕ ಮನಸ್ಸಿಗೆ ನೋವಾಗಿದೆ. ಮಠಕ್ಕೆ ಹೋಗ್ತೀನಿ ಅಲ್ಲಿ ಕೇಳಿಲ್ಲ ನಾನು. ಅಲ್ಲಿ ಬೀಗ ಹಾಕೋದು, ಅಲ್ಲಿ ಮುಸ್ಲಿಂ ಸಮುದಾಯದ ಯುವಕರನ್ನು ನಿಲ್ಲಿಸೋದು, ಯಾರು ಬರ್ತಾರೋ ಫೋಟೋ ತೆಗೆದು ಕಳಿಸೋದು. ಇವತ್ತು ಬೀಗ ಹಾಕುವ ಕೆಲಸ ನಡೆದಿದೆ ಸರ್, ಅದಕ್ಕೆ ಕೇಳ್ತಾ ಇರೋದು. ಹಾಕಲಿ ಬಿಡ್ರಿ, ಹಾಕಲಿ. ಈ ರೀತಿ ಉಸಿರುಗಟ್ಟುವಂಥ ಕೆಲಸ ಬರೀ 2 ವರ್ಷದಿಂದ ಮಾಡಾಡ್ತಾರೆ. ಒಂದು ದೀಪ ಆರ್ಬೇಕಾದ್ರೆ ಹೆಚ್ಚಿಗೆ ಉರಿದಾಡ್ತದೆ. ಸಾಕ? ಒಂದು ದೀಪ ಆರ್ಬೇಕಾದ್ರೆ ಹೆಚ್ಚಿಗೆ ಉರಿದಾಡ್ತದೆ. ದೀಪ ನಂದಬೇಕಾದ್ರೆ ಅದು ಜಾಸ್ತಿ ಉರಿತೈತಿ. ಬಗ್ ಮಾಡಿ ಕಣಿಕ ಡಮಾರ ದೀಪ ಕಾಶಪ್ಪನವ್ರೆ ಅಂತಾರೆ.